ನಾನು ಪ್ರೊಫೆಷನಲಿ ಬಾಡಿ ಬಿಲ್ಡರ್ ಅಲ್ಲ, ನಾನೊಬ್ಬ ಕಾಲೇಜ್ ಲೆಕ್ಚರರ್. ನಾನು ಯಾಕೆ ಆರ್ಗನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ಒಂದು ನಿಜವಾದ ಘಟನೆ ಹೇಳ್ತೀನಿ. 8 ವರ್ಷದಿಂದಗಡೆ ನಾನು ನಮ್ಮ ತಂದೆ ಟಿ ವಿ ನೋಡುವಾಗ ಟೈಗರ್ ಪ್ರಭಾಕರ್ ಸಿನಿಮಾ ಬಂತು. 15 ವರ್ಷದಿಂದ ನನ್ನ ಮಗನೇ ಮಾಡ್ತಾ ನಾನು ಮಾಡೋ ಹಿಂಗೆ ಮಾಡೋ ಅಂದ್ಬಿಟ್ಟು 3 ತಿಂಗಳು ನಮ್ಮ ತಂದೆಯವ್ರು ತೀರೋಗ್ತಾರೆ 8 ವರ್ಷದಿಂದಗಡೆ. ಆಗ ನಾನು 3 ವರ್ಷ ಬಾಡಿ ಬಿಲ್ಡರ್ ಆಗಬೇಕಂತ ಎಲ್ಲ ಜಿಮ್ಗಳಿಗೂ ಅಲ್ದಿದ್ದೀನಿ. ಯಾವ ನನ್ನ ಮಗನೂ ನನಗೆ ಹೆಲ್ಪ್ ಮಾಡಿಲ್ಲ. ಇದೇ 4 ವರ್ಷದಿಂದಗಡೆ ನಮ್ಮ ತಂದೆ ಮಾತನ್ನು ನಾನು ನೆರವೇರ್ಸೋಕ್ಕಾಗಿಲ್ಲ ಅಂತ ತುಂಬ ನೋವು ತಿಂದು, ಬಾಡಿ ಬಿಲ್ಡ್ ಅಂದರೆ ಗೊತ್ತಿಲ್ಲ, ಆರ್ಗನೈಸ್ ಅಂದರೆ ಗೊತ್ತಿಲ್ಲ, 2 ತಿಂಗಳು ಅದನ್ನ ಸ್ಟಡಿ ಮಾಡಿ ವರ್ಷ ಪೂರ್ತಿ ದುಡ್ದಿರೋ ದುಡ್ಡಲ್ಲಿ ಯಾವ ನನ್ನ ಮಗ ನನಗೆ ಸ್ಪಾನ್ಸರ್ ಮಾಡಿಲ್ಲ. ವರ್ಷ ಪೂರ್ತಿ ದುಡ್ದಿರೋ ದುಡ್ಡಲ್ಲಿ ಸ್ಟೇಟ್ ಲೆವೆಲ್ 2 ಮಾಡಿ ಸೌತ್ ಇಂಡಿಯಾ ಮಾಡಿದೆ. ಇವತ್ತು ನಾನು ಯಾರಂತ ಗೊತ್ತಿಲ್ಲದ್ರು ಮಿಸ್ಟರ್ ಇಂಡಿಯಾ ನಮ್ಮ ಅಪ್ಪನ ತೊಗೊಂಡಾಗ ಅಟ್ಲೀಸ್ಟ್ ಡೆಲ್ಲಿನೋ ಬೇರೆ ಕಂಟ್ರಿನಲ್ಲಿ ಎಲ್ಲೋ ಇಟ್ಟಿದ್ದೀನಿ. ನಾನು ಮಾಡ್ತಾರೋ ಕೆಲಸ ನಮ್ಮ ತಂದೆಯವ್ರಿಗೋಸ್ಕರ. ಇಲ್ಲಿ ಇನ್ನೂ ಒಂದು ವಿಚಾರ ಹೇಳಬೇಕು. ಇದೇ ಲಾಸ್ಟ್ 2 ವೀಕ್ಸ್ ಬ್ಯಾಕು ಇದೇ ಬೆಂಗಳೂರಲ್ಲಿ ದೊಡ್ಡ ಬಾಡಿ ಬಿಲ್ಡ್ಸು ನನ್ನ ನಂಬರ್ ವಾಟ್ಸಪ್ನ ಸ್ಪ್ಯಾಮ್ಗೆ ಹಾಕ್ತಾರೆ, ನನ್ನ ನಂಬರ್ನ ಟ್ರ್ಯಾಪ್ ಮಾಡ್ತಾರೆ, ಕಂಪ್ಲೀಟಾಗಿ ಎಲ್ಲ ಮಾಡ್ತಾರೆ. ಇವತ್ತು ನಿಮ್ಗೆ ಇನ್ನೊಂದು ಹೇಳಬೇಕು ಸತ್ಯ, ಇವತ್ತು ಡೈರೆಕ್ಟಾಗಿ ಹೇಳ್ತೀನಿ, 274 ಟ್ರೋಫಿ ಮಾಡಿಸಿರೋದು 1.5 ಲಕ್ಷ ಅಮೌಂಟ್ ಕೊಟ್ಟಿದ್ದೀನಿ. 1.5 ಲಕ್ಷ ಅಮೌಂಟ್ ಕೊಟ್ಟಿದ್ದೀನಿ. ಆದರೆ ಇವತ್ತು ಅದೇ ಪ್ಲಾನ್ ಮಾಡಿ ನನಗೆ 145 ಟ್ರೋಫಿ ಕೊಟ್ಟಿದ್ದಾರೆ. ಪ್ಲಾನ್ ಮಾಡಿ ನನ್ನನ್ನು ಸದೆ ಬಡಿಬೇಕಂತ. ನೀವು ನಿಜವಾಗ್ಲೂ ಇಷ್ಟೆಲ್ಲ ಅಥ್ಲೆಟಿಕ್ಸ್ ಇದ್ರ ಇದು ಮಾಡಿರೋ ಸರಿನಾ? 400 ಮೆಡಲ್ಸ್ ಮಾಡಿಸಿದ್ದೀನಿ, 2.5 ಲಕ್ಷ ಕೊಟ್ಟಿದ್ದೀನಿ. 6 ಇಂಚಸ್ ಮೆಡಲು, ಇಲ್ಲಾಂದ್ರೂ ಡೈಯಿಂಗ್ಗೆ ಕರೆಕ್ಟಾಗಿ 20,000 ಕೊಟ್ಟಿದ್ದು. ನಾನು ಓಪನ್ ಆಗಿ ಹೇಳ್ತಾ ಇರೋದು. 272 ಟ್ರೋಫಿ ಮಾಡಿಸಿದ್ದೀನಿ ಸರ್. ಕಳಿಸಿರೋದು 150 ಟ್ರೋಫಿ. ಯಾಕೆ ಅಂತ ಇವಾಗಲೂ ಅವ್ನು ಹೇಳ್ದ ಒಂದು ಮಾತಂದ, ನಾನು ಯಾವುದೇ ಕಾರಣಕ್ಕೂ ಅವ್ನು ಕಳಿಸಲ್ಲ, ನಾನು ಏನು ಹೇಳೋದಿಲ್ಲ, ಕಳಿಸಲ್ಲ ಅಂದ. ಅಂದರೆ ಅವನ ನಾನು ಕುಗ್ಸ್ಬೇಕು, ಅವ್ನು ಸೋಲ್ಸ್ಬೇಕು ಅಂತ 2 ವಾರದ 2 ತಿಂಗಳಿಂದ ಮಾಡಿದ್ದು. ಅಲ್ಲಲ್ಲ, ನಾನು ಹೇಳ್ತೀನಿ ಈಗ, ನಾನು ನಿಮಗೆ ಮೆಸೇಜ್ ಮಾಡ್ತೀನಿ ಬ್ರದರ್, ನಾನು ಮಾಡ್ತೀನಿ ನಿಜವಾಗ್ಲೂ ಹೇಳ್ತೀನಿ. ನನಗೆ ನೋಡಿ, ಆಮೇಲೆ ಹೇಳ್ತೀನಿ ಕೇಳಿ. ನಾನು ನಾನು ನಿಜವಾಗ್ಲೂ ಹೇಳ್ತೀನಿ ಕೇಳಿ. ನನಗೆ ರವಿ ಅಂದ್ಬಿಟ್ಟು ಟ್ರೋಫಿ ಕಳಿಸ್ಬೇಕಾಗಿತ್ತು. ರವಿ, ನಾನು ಅವ್ರಿಗೆ ಹೇಳಿದ್ದೀನಿ ಕೇಳಿ. ಅವ್ನು ಕೇಳಿ, ಅಲ್ಲಿ ಕಾಲ್ ಮಾಡಿ ಮಾತಾಡಿದ್ರೆ ಕೇಳಿ. 274 ಟ್ರೋಫಿ ಸರ್. ನನಗೆ ಬಂದಿರೋ 145 ವಿತ್ ಪ್ರೂಫ್ ಇದೆ. 22,000 ಟ್ರಾನ್ಸ್ಪೋರ್ಟೇಷನ್ ತೊಗೊಂಡ್ರು. ಕಳಿಸ್ಬಿಡ್ತೀನಂತ, ಕಳಿಸಿಲ್ಲ. ನಾನು ನೋಡಿ ನನಗೆ ನೋಡಿ, ಇದು ನಾನು ನಂಬಿದ್ದೆ ಸರ್. ನಾನು ಅದಕ್ಕೆ ಇವತ್ತು ವೇದಿಕೆ ಮೇಲೆ ನಾನು ನಂಬಿದ್ದೆ. ನಾನು ಆ ವ್ಯಕ್ತಿ ನಂಬಿದೆ. ಬಟ್ ಆ ನಂಬಿಕೆಗೆ ನನಗೆ ಅವನು ಅರ್ಹನಾಗಿಲ್ಲ. ಇವತ್ತು ನಾನು ತಿಂತದೆ. ಇದಕ್ಕೆಲ್ಲ ಬಂಡವಾಳ ಹಾಕಿರೋದು ನಾನೇ ಸರ್. A to Z. ಇದು ನಿಮಗೆ ಇದಕ್ಕೆ ಮೇಲೆ ನೀವು ಇವಾಗ ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾಸಲ್ಲಿ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಬಟ್ ಒಂದು ರಿಕ್ವೆಸ್ಟು, ಜಡ್ಜಿಂಗ್ ಬಗ್ಗೆ ನನಗೆ ಗೊತ್ತಿಲ್ಲ. ಒಬ್ಬ ಹುಡುಗನಾಗಿ